ಸ್ನೇಹಿತರೆ, ನಾನಿವತ್ತು ಬಾಗಲಕೋಟೆ ಜಿಲ್ಲೆಯ ಕಡ್ಲಿಮಟ್ಟಿ ಮತ್ತು ಹಳ್ಳೂರು ನಡುವಿನ ರಸ್ತೆ ಮೇಲೆ ಇದ್ದೀನಿ. ಹಳ್ಳೂರು ಗ್ರಾಮಕ್ಕೆ ಹೋಗತಕ್ಕಂತ ಈ ರಸ್ತೆ ಯಾವ ರೀತಿ ಕಳಪೆ ಆಗೈತೆ ತಾವು ಗಮನಿಸಬಹುದು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 2021 ಮತ್ತು 22ನೇ ಸಾಲಿನಲ್ಲಿ ಒಟ್ಟು 10 ಕೋಟಿ ರೂಪಾಯಿಗಳು ಜಮಾ ಆಗಿರ್ತಾವೆ. ಯಾವ ರೀತಿ ಅಂದ್ರೆ ಗ್ರಾಮೀಣ ರಸ್ತೆಗಳ ಕಾಮಗಾರಿಗಳಿಗೆ. ಈಗ ರಸ್ತೆ ಮಧ್ಯಭಾಗದಲ್ಲಿ ಇದ್ದೀನಿ. ಈ ರಸ್ತೆ ಏನ್ ಥರ್ಡ್ ಪಾರ್ಟಿ ಅವರು ವರದಿ ಕೊಟ್ಟಿರ್ತಾರೆ ಇದನ್ನು ರಸ್ತೆ ಸರಿಯಾಗಿದೆ ಅಂತ, ಅವರು ಸಹಿತ ಇದ್ರೊಳಗೆ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ತಾವು ಗಮನಿಸಬಹುದು. ರಸ್ತೆ ನೋಡ್ತಾ ಇರಿ ಯಾವ ರೀತಿ ಕಳಪೆ ಆಗಿದೆ ಅಂತ. ಇಲ್ಲಿ ಯಾವುದೇ ಭಾರಿ ಲಘು ಪ್ರಮಾಣದ ಮತ್ತು ಟಿಪ್ಪರ್ ಲಾರಿ ಅಂತ ವಾಹನಗಳು ಯಾವುದೇ ಹರಿದಾಡದೆ ಇದ್ರೂ ಸಹಿತ ಈ ರಸ್ತೆ ಯಾವ ರೀತಿ ಕಳಪೆ ಆಗಿದೆ ಅಂತ ತಾವು ಗಮನಿಸಬೇಕು. ಜಮಾ ಆಗಿರ್ತಕ್ಕಂಥ ದುಡ್ಡಿನೊಳಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಯಾವ ರೀತಿ ರಸ್ತೆ ಅಗಲೀಕರಣ ಒಳಗೆ ಸಹಿತ ದುಡ್ಡನ್ನು ಭ್ರಷ್ಟಾಚಾರ ಮಾಡ್ಯಾರು. ಮತ್ತು ರಸ್ತೆ ಉದ್ದ ಪ್ರಮಾಣ ಏನೈತಿಲ್ಲ ಅದರೊಳಗೆ ಸಹಿತ ಭ್ರಷ್ಟಾಚಾರ ಮಾಡ್ಯಾರು. ಮತ್ತು ರಸ್ತೆ ಕ್ವಾಲಿಟಿ ನೋಡ್ಬೋದು ನೀವು ಯಾವ ರೀತಿ ಆಗಿತ್ತು ಅಂದ್ರೆ, ರಸ್ತೆ ಮೇಲೆ ಗುಂಡಿಗಳು ಬಿದ್ದವು, ನೀರು ನಿಂತವು. ಮತ್ತು ಇದನ್ನು ಹಳ್ಳಿ ರೈತರ ಮತ್ತು ಜಮೀನಿಗೆ ಹೋಗತಕ್ಕಂಥ ಕೂಲಿ ಕಾರ್ಮಿಕರು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಈ ರೀತಿ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಮತ್ತು ಬನ್ನಿ ಇವತ್ತು ನಮ್ಮ ಜೊತೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕಡ್ಲಿಮಟ್ಟಿ ಮತ್ತು ಹಳ್ಳೂರು ನಡುವಿನ ಸಂಪರ್ಕ ರಸ್ತೆ ಬಗ್ಗೆ ಈ ಕಳಪೆ ಕಾಮಗಾರಿ ಕುರಿತು ಮಾತನಾಡಲಿಕ್ಕೆ ಸ್ಥಳೀಯರಾದ ಹನುಮಂತ್ ಬಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ಇದೇನು ಕಾಮಗಾರಿ ಏನು ಆಯ್ತಲ್ಲ, ಇದು ಹಳ್ಳೂರಿಂದ ಕಡ್ಲಿಮಟ್ಟಿ ಕ್ರಾಸ್ ಅಂದ್ರೆ 2 ಕಿಲೋಮೀಟರ್ ಜಾಸ್ತಿ ಏನು ಇದೆ ಇದು ವರ್ಕ್ ಒಟ್ಟಾರೆ. ಹಾಂ ಸರ್. ಸೊ ಇದೇನು ಕಾಮಗಾರಿ ಮಾಡಿದ್ರಲ್ಲ, ಹಾಕಿದ ಒಂದೇ ಒಂದು ತಿಂಗಳಲ್ಲಿ ಇಲ್ಲಿ ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಮಾಡಿದಾರೆ ಅಂತಂದ್ರೆ ನಿಜಕ್ಕೂ ಅದನ್ನ ಹೇಳ್ತಿರೋದು. ಅಷ್ಟು ಕಳಪೆ ಮಟ್ಟದ ಕಾಮಗಾರಿ ಇಲ್ಲಿ ಆಗಿರ್ತಕ್ಕಂಥದ್ದು. ಸೊ ನೀವು ಕೂಡ ಗಮನಿಸ್ತಾ ಇದ್ದೀರಿ ಇಲ್ಲಿ ಏನೇನೆಲ್ಲ ಆಗಿದೆ. ಸೊ ಎಷ್ಟು ಕಳಪೆ ಮಟ್ಟದಿದೆ. ಸೊ ಇಲ್ಲಿ ಎಷ್ಟು ದುಡ್ಡು ಬಂದಿದೆ ಅನ್ನೋದಕ್ಕೆ ಇಲ್ಲಿ ಕೆಲಸ ಮಾಡುವಂತವ್ರು ಯಾರು ಇದ್ರಲ್ಲ, ಟೆಂಡರ್ ಆಗಿರುವಂತವ್ರು ಆಗಿರ್ಬೋದು, ಇಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ನೀವು ಇಲ್ಲಿ ನಾವು ಕೆಲಸ ಮಾಡಿದೀವಿ, ಈ ಕೆಲಸಕ್ಕೆ ನಾವು ದುಡ್ಡನ್ನು ಏನ್ ತಿಂತಿದೀವಲ್ಲ, ಅನ್ನ ಏನ್ ತಿಂತಿದೀವಲ್ಲ, ಆ ಅನ್ನಕ್ಕೆ ತೃಪ್ತಿದಾಯಕವಾದಂತ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಯಾಕೆ ಈ ಒಂದು ಮಾತನ್ನ ಆಕ್ರೋಶ ಭರಿತವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಈ ರಸ್ತೆ ಹಾಳಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಅಷ್ಟು ದೈತ್ಯ ವಾಹನಗಳು ಕೂಡ ಓಡಾಡೋದಲ್ಲ. ಮಾಮೂಲಿಯಾಗಿ ಇಲ್ಲಿ ಏನೋ ರೈತರ ವಾಹನಗಳು, ಟ್ರ್ಯಾಕ್ಟರ್ ಆಗಿರ್ಬೋದು, ಬಂಡಿಗ ಆಗಿರ್ಬೋದು, ಈ ರೀತಿಯಾದಂಥ ವಾಹನಗಳು ಓಡಾಡ್ತವೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ದೈತ್ಯ ವಾಹನಗಳು ಕೂಡ ಇಲ್ಲಿ ಓಡಾಡೋದಿಲ್ಲ. ಸೊ ನೀವು ಗಮನಿಸ್ತಾ ಹಾಗೆ ಇಲ್ಲಿ ಎಷ್ಟು ಹಾಕಿರುವಂಥ ರಸ್ತೆ ಎಷ್ಟು ಹಾಳಾಗಿ ಹೋಗಿದೆ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ನೀವು ಈ ಪೂರ್ತಿ ರಸ್ತೆ ಪೂರ್ತಿಯಾಗಿ ನೋಡಿ, ಏನು ಕಾಮಗಾರಿ ಆಗಿದೆಯಲ್ಲ, ಈ ರಸ್ತೆ ಪೂರ್ತಿಯಾಗಿ ನೋಡಿದ್ರು ಕೂಡ ನಿಮಗೆ ಎಷ್ಟು ಕೀಳು ಅಥವಾ ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಇಲ್ಲಿ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ, ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಳ್ರಿ. ಇದಕ್ಕೆ ಸಂಬಂಧಪಟ್ಟಂತ ಕ್ರಮ ಆಗಬೇಕು. ಯಾವುದೇ ಕೆಲಸವನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಆಗಲಿ. ಅದೊಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇಲ್ಲಿ ಜನಗಳು ಸ್ಪಂದಿಸ್ತಾರೆ. ನಮ್ಮ ಉತ್ತರ ಕರ್ನಾಟಕ ಕೇವಲ ಈ ಒಂದು ಹಳ್ಳೂರು ಗ್ರಾಮದ ಮಾತ್ರ ಅಲ್ಲ, ಎಲ್ಲ ಒಂದು ಉತ್ತರ ಕರ್ನಾಟಕದ ಜನಗಳು ಸ್ಪಂದಿಸುವಂತ ಗುಣವುಳ್ಳವರಿದ್ದಾರೆ. ಸೊ ಕೆಲಸವನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ತಕ್ಕ ಕೆಲಸವನ್ನ ಮಾಡಿ, ನೀವು ಮಾಡಿರುವಂಥ ಕೆಲಸಕ್ಕೆ ಒಳ್ಳೆ ಹೆಸರು ಬರುವಂಥ ರೀತಿಯಲ್ಲಿ ಕೆಲಸವನ್ನ ಮಾಡಿ. ಸೊ ಇಲ್ಲಿ ನೀವು ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ನಾನು ಈ ಮೂಲಕ ಒಂದು ವಿನಂತಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ವಿನಂತಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವು ಕೆಲಸ ಮಾಡ್ತೀರಿ, ಹೋಗ್ಬಿಡ್ತೀರಿ, ಸರ್ಕಾರದ ದುಡ್ಡು ಬರುತ್ತೆ, ನಾವು ನಮ್ಮ ಜನಗಳ ಟ್ಯಾಕ್ಸ್ ಬರುತ್ತೆ. ಸೊ ಅದರಿಂದ ನೀವು ಮಾಡ್ತೀರಿ, ಯಾರ ಮನೆಯಿಂದನೂ ಕೂಡ ತಂದು ಹಾಕೋದಿಲ್ಲ ಇಲ್ಲಿ. ಸೊ ನಮ್ಮಂಥವರಿಂದ ಅಥವಾ ನಾವು ಎಲ್ಲರೂ ಟ್ಯಾಕ್ಸ್ ಪೇಯರ್, ನಾವೆಲ್ಲ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಕಟ್ಟೋದ್ರಿಂದನೇ ನೀವು ಇದನ್ನ ಕೆಲಸಗಳನ್ನ ಮಾಡ್ತೀವಿ. ಸೊ ಕಳಪೆ ಮಟ್ಟದ ಕೆಲಸಗಳು ಬೇಡ. ಇದರಿಂದ ಏನಾಗಿದೆ ಎಂಬುದಕ್ಕಿಂತ ನಮಗೆ ಜನಗಳು ಕೇಳೋದು ಏನಂದ್ರೆ, ನೀವು ಏನೇ ಮಾಡಿ ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನ ಮಾಡಿ. ಸೊ ಒಂದು ಚೌಕಟ್ಟು ಅಂತ ಇರುತ್ತೆ, ಅದನ್ನು ಮೀರಿ ಹೋಗೋದಕ್ಕೆ ಹೋಗ್ಬೇಡಿ ಅನ್ನೋದು ಇಲ್ಲಿನ ನಮ್ಮ ಒಂದು ಇದು ಅಷ್ಟೇ. ಏನು ಉದ್ದೇಶ, ಏನು ಸ್ಥಳೀಯರಾಗಿ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತಂದ್ರೆ ಒಂದು ಒಳ್ಳೆ ಮಟ್ಟದ ಕೆಲಸ ಆಗಲಿ ಅನ್ನೋದಷ್ಟೇ. ಸರ್, ನೀವು ಕೂಡ ಈಗಾಗಲೇ ಇದ್ರ ಬಗ್ಗೆ ಗಮನಕ್ಕೆ ತಂದಿರಿ ಸರ್. ಯಾವ ಅಧಿಕಾರಿ ಗಮನ ತಂದಿರಿ ಏನಾದ್ರು? ಸೊ ನಾವ್ ಈ ಅಧಿಕಾರಿಗಳ ಥ್ರೂ ಅಂತ ಏನು ಹೋಗಿರಲಿಲ್ಲ, ಬದಲಿಗೆ ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ವಿ. ಹಿಂದೆ ಇದೇನು ಕೆಲಸ ಆಗಿತ್ತಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1 ತಿಂಗಳು ಆಸುಪಾಸು ಅಂತ ಅನ್ಕೊಳ್ಳೋಣ. ಬಹುಶಃ ಇಲ್ಲಿಂದ ಒಂದು
ಈ ಹಳ್ಳೂರು ಸ್ಟಾರ್ಟ್ ಏನಾಗುತ್ತಲ್ಲ ರೋಡ್, ಇಲ್ಲಿಂದ ಒಂದು ಹತ್ರ 1.5 ಕಿಲೋಮೀಟರ್ ಹಿಂಗ್ ಹೋದ ತಕ್ಷಣ ಅಲ್ಲಿ ನಾನು ಹಂಗೆ ಇಲ್ಲಿ ಏನೋ ಹೋಗ್ತಾ ಇದ್ದೆ ಯಾವ್ದೋ ಒಂದು ಕೆಲಸದ ಇದ್ರ ಮೇಲೆ, ಅಲ್ಲಿ ರೋಡ್ ಎಲ್ಲ ಕಿತ್ಕೊಂಡ್ ಮೇಲೆ ಬಂದಿತ್ತದ ಡಾಂಬರ್. ಇನ್ನೂ ಆಗಿ 1 ತಿಂಗಳನ್ನೂ ಆಗಿಲ್ಲ, ಯಾಕಿಂತ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಎಂಬ ಒಂದು ಪ್ರಶ್ನೆಯನ್ನ ಮಾಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಹುಶಃ ಅದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಒಂದು ಹಳೆ ಅಕೌಂಟ್ ಅಲ್ಲಿ ಇತ್ತು, ಸೊ ಅದನ್ನ ಚೆಕ್ ಮಾಡ್ತೀನಿ ಬೇಕಿದ್ರೆ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಒಟ್ಟು ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ವಿ. ಯಾಕೆ ಧ್ವನಿ ಎತ್ತಿದ್ವಿ ಅಂತಂದ್ರೆ ಕೇವಲ 1 ತಿಂಗಳಾಗಿದೆ ಸರ್ ಅಷ್ಟೇ. 1 ತಿಂಗಳಲ್ಲಿ ಇಂಥ ಕೆಲಸಗಳಾಗ್ತವೆ ಅಂತಂದಾಗ ಸೊ ಎಲ್ಲಿದೆ 1,30,30,00,000 ರೂಪಾಯಿ ಖರ್ಚಾಗಿದೆ ಅಂತ ಮಾಹಿತಿ ಇದೆ. ಇಲ್ಲ, ಇದು 1,30,30,00,000 ರೂಪಾಯಿ ಎಲ್ಲಿ ಖರ್ಚಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಎಲ್ಲಿ ಹಾಕಿದ್ದಾರೆ, ಬಹುಶಃ ಈ ಡಾಂಬರ್ ಬುಡಕ್ ಹಾಕಿ ಮುಚ್ಚಿದಾರ. 1,30,30,00,000 ರೂಪಾಯಿ ಎಲ್ಲಿ ಖರ್ಚಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಎಲ್ಲಿ ಹಾಕಿದ್ದಾರೆ, ಬಹುಶಃ ಈ ಡಾಂಬರ್ ಬುಡಕ್ ಹಾಕಿ ಮುಚ್ಚಿದಾರ ಅಥವಾ ಡಾಂಬರ್ ಮೇಲೆ ಹಾಕಿದಾರ, ಅದು ನಮಗ್ ಗೊತ್ತಿಲ್ಲ. ಅವ್ರುಗಳು ಕೊಡ್ತಿರುವಂತದ್ದು ನಾವು ಅವ್ರು ಏನ್ ಹೇಳ್ತಾರೋ ಅದನ್ನೇ ಕೇಳಬೇಕಾಗಿರ್ತಕ್ಕಂಥದ್ದು. ಬಟ್ 1,30,30,00,000 ಯಾವ ಕಡೆಯಿಂದ ಖರ್ಚಾಗಿದೆ ನಮಗೂ ಅದು ಕೂಡ ಮಾಹಿತಿ ಇಲ್ಲ ಅಷ್ಟೇ. ಸರ್, ಮುಂದಿನ ತಿಂಗಳಲ್ಲಿ ಪಂಚಾಯತಿ ಎಲೆಕ್ಷನ್ ಬರತ್ತವ ಸರ್ ತಮ್ಮ ಊರಾಗ. ಓಕೆ, ಇದ್ರ ಬಗ್ಗೆ ಏನಾದ್ರು ತಾವು ಜನರಿಗೆ ಮಾಹಿತಿ ತಿಳಿಸಿ ಯಾವ ರೀತಿ ತಮ್ಮ ಊರಾಗ ಅಭಿವೃದ್ಧಿ ಆಗಬೇಕಾಗಿತ್ತು, ಇನ್ನೂ ಏನೇನು ಆಗಬೇಕಾಗಿತ್ತು, ಈ ಸರ್ಕಾರ ದುಡ್ಡು ಯಾವ ರೀತಿ ತಮ್ಮ ಗ್ರಾಮಗಳಲ್ಲಿ ದುರ್ಬಳಕೆ ಆಗ್ತಾ ಇದೆ ಅಂತ ಅವ್ರಿಗೆ ನೀವು ಏನಾದರೂ ಅವೇರ್ನೆಸ್ ಮೂಡಿಸ್ತೀರಿ ಸರ್? ಇಲ್ಲ ಸರ್, ಇದು ಏನಂತಂದ್ರೆ ಈ ಪಂಚಾಯತಿ ಇಲಾಖೆ ಅಂತಂದ್ರೆ ಒಟ್ಟಾರೆ ಈ ಜನಪ್ರತಿನಿಧಿಗಳೇನಿದ್ದಾರಲ್ಲ, ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿವರೆಗೂ ಕೂಡ ಆಗ್ಬೋದು. ಸೊ ಜನಪ್ರತಿನಿಧಿಗಳೇನಿದ್ದಾರೆ, ನಿಮ್ಗೊಂದು ಜನಗಳು ಓಟ್ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ನೀವು ಓಟ್ ತೊಗೊಂಡು ಯಾವುದೋ ಒಂದು ಕುರ್ಚಿ ಮೇಲೆ ಕೂತಿದ್ರಿ ಅಂತಂದ್ರೆ ಅದಕ್ಕೆ ತಕ್ಕನಾಗಿ ಅದಕ್ಕೆ ಬದ್ಧನಾಗಿ ನಾನು ಇದ್ದೀನ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡ್ರೆ ಸಾಕು. ಖಂಡಿತವಾಗಿ ಹಳ್ಳಿನೂ ಉದ್ಧಾರ ಆಗುತ್ತೆ, ರಾಜ್ಯನೂ ಉದ್ಧಾರ ಆಗುತ್ತೆ, ದೇಶನೂ ಉದ್ಧಾರ ಆಗುತ್ತೆ. ಇದು ಹೆಚ್ಚು ನಾನು ಹೇಳೋದಿಷ್ಟೇ, ಯಾವುದೇ ಜನಪ್ರತಿನಿಧಿಗಳಾಗಲಿ ನಿಮಗೆ 10 ರೂಪಾಯಿ ಲಭ್ಯ ಇದೆಯಾ, ನಿಮ್ಗೆ 10 ರೂಪಾಯಿ ಒಂದು ಸಿಗ್ತಾ ಇದೆಯಾ, ಅದರಲ್ಲಿ 8 ರೂಪಾಯಿನ ನೀವು ಜನರಿಗೆ ಖರ್ಚು ಮಾಡಿ ನೀವು 2 ರೂಪಾಯಿನ ನಿಮ್ಮ ಜೇಬಿಗೆ ಹಾಕೊಂಡ್ರು ಕೂಡ ಅದು ಯಾರು ಪ್ರಶ್ನೆ ಮಾಡಲ್ಲ. ಸೊ ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಎಷ್ಟು ದುಡ್ಡು ಬರ್ತಿದೆ ಅಂತ ಯಾರು ಕೂಡ ಪ್ರಶ್ನೆ ಮಾಡೋರಿಲ್ಲ. ನೀವು ಹೇಳಿದ ಪ್ರಕಾರ 1 ಕೋಟಿ ಎಷ್ಟು ಲಕ್ಷ ಅಂತ ಹೇಳಿದ್ರು? 1,30,00,000. ಅದೇ 1,30,30,00,000 ಈ ಒಂದು ಕೆಲಸ ಮಾಡಿದ್ವಿ ಅಂತಂದ್ರೆ ಇಂತಿಷ್ಟು ಅವಧಿವರೆಗೂ ಆ ಕೆಲಸ ವಾಪಸ್ ಮಾಡೋ ಹಾಗೆ ಇರೋದಿಲ್ಲ. ಓಕೆನಾ? ಈಗ ಆ ಅವಧಿವರೆಗೂ ಕೂಡ ಇದು ಮಾಡಿರೋ ಕೆಲಸ ಇರ್ಬೇಕಲ್ಲ. ಈಗ ಹತ್ರ 2-3 ವರ್ಷ ಆಯ್ತು. 2023ರಲ್ಲಿ ಆಗಿದ್ದೇನೆ ಅನ್ಕೋತೀನಿ. 23ರಲ್ಲಿ ಅಂದ್ರೆ ಈಗ 2025. ಕೇವಲ 2 ವರ್ಷಕ್ಕೆ ಇದನ್ನ ಧ್ವನಿ ಎತ್ತೋ ತರ ಆಗ್ಬಿಟ್ರೆ ಇನ್ನು ಮುಂದಿನ ದಿನದಲ್ಲಿ ಇದು ಯಾವ ಸಂದರ್ಭಕ್ಕೆ ಇದು ರಸ್ತೆ ಮತ್ತೆ ವಾಪಸ್ ಸರಿ ಮಾಡೋದಕ್ಕೆ ಸಾಧ್ಯ? ಇದು ತೊಂದರೆ ಒಳಗನೆ ಐತಿ. ಇಲ್ಲಿ ಯಾವ್ದು ಸರಿಯಾಗಿಲ್ಲ. ಮೊದಲು ಮಣ್ಣಿನ ಮೇಲೆ ನಡ್ಕೊಂಡು ಹೋಗಿದ್ರೆ ಈ ಒಂದಿಟ್ಟು ಡಾಂಬರ್ ಕಲ್ಲು ಹಾಕ್ಯಾರ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ ಅಥವಾ ಅದ್ರ ಮೇಲೆ ವಾಹನಗಳನ್ನ ಓಡಾಡ್ಸ್ಕೊಂಡು ಹೊಂಟಾರೆ. ಸೊ ಅದಷ್ಟೇ, ಇವ ಯಾವ ಕಾರಣಕ್ಕಾಗಿ ಇದನ್ನ ಡಾಂಬರೀಕರಣ ಮಾಡಿದ್ದಾರೆ, ಇಲ್ಲಿ ಅಧಿಕಾರಿಗಳು ಬಂದು ನೋಡಿದಾಗ ಗೊತ್ತಾಗುತ್ತೆ ಇದು ನಿಜವಾಗೂ ಡಾಂಬರೀಕರಣ ಮಾಡಿದಾರ, ಸರಿಯಾಗಿ ಮಾಡಿದಾರ. ಸೊ ಅದನ್ನ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಕ್ ಆಗಲ್ಲ. ಬದಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಇದರಲ್ಲಿ ಎಷ್ಟು ಅನುದಾನ ಇದಕ್ಕೆ ಬಿಡುಗಡೆ ಆಗಿದೆ, ಅದು ಖರ್ಚು ಎಷ್ಟಾಗಿದೆ, ಯಾವ್ಯಾವ ದುಡ್ಡು ಎದಕ್ಕೆ ಹೋಗಿದೆ ಎಲ್ಲ ಪರಿಶೀಲನೆ ಆಗ್ಬೇಕಾಗತ್ತೆ. ಸೊ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಇನ್ನೊಮ್ಮೆ ರಸ್ತೆ ಗುಣಮಟ್ಟದಿಂದ ಮಾಡಿಸ್ಬೇಕಂದ್ರೆ ಗುಣಮಟ್ಟದಿಂದ ಮಾಡಿಸ್ಬೇಕು ಸರ್. ಗುಣಮಟ್ಟದ ಕೆಲಸ ಇಲ್ಲ ಅಂತಂದ್ರೆ ಕೆಲಸನೇ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಕೆಲಸ ಯಾವ ಗಣಂದಾರಿ ಕೆಲಸ ಮಾಡ್ತಾರೆ? ಈಗ ಉದ್ದೇಶ ಏನು, ಸರಿ ಆಗ್ಲಿ, ಜನರಿಗೆ ಓಡಾಡಕ್ಕೆ ಒಂದು ಸರಿಯಾದ ರಸ್ತೆ ಆಗ್ಲಿ, ಕಳಪೆ ಇದೆ ಅಥವಾ ಇಲ್ಲಿ ಓಡಾಡೋ ಜನರಿಗೆ ತೊಂದರೆ ಆಗ್ತಾ ಇದೆ, ಆ ಉದ್ದೇಶದಿಂದ ರಸ್ತೆಗಳನ್ನ ಮಾಡ್ತಾ ಇದ್ದಾರೆ ವಿನಃ ಬೇರೆ ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ರೋ ಗೊತ್ತಿಲ್ಲ. ಆ ಉದ್ದೇಶದಿಂದ ಮಾಡೋದಾದ್ರೆ ಸರಿಯಾದ ಕೆಲಸವನ್ನ ಮಾಡ್ಲಿ, ಇಲ್ಲ ಅಂದ್ರೆ ಕೆಲಸನೇ ಮಾಡೋದು ಬೇಡ.